ಸಂದಿಗಿರಿ ಪರ್ವತ ಅಂಚಿನಲ್ಲಿರುವ ಧಾರ್ಮಿಕ ಕ್ಷೇತ್ರ ಇದುವೇ ರಾಮತೀರ್ಥ. ಈ ರಾಮತೀರ್ಥದ ಚೇತನ ಸ್ವರೂಪ ಈ ಜಗದೀಶ್ವರ ದೇವಾಲಯ. ಈ ದೇವಾಲಯ ಸುಮಾರು 5,000 ವರ್ಷ ಪುರಾತನವಾದದ್ದು. ಜಗದೀಶ್ವರ ನೀನೇ ರಕ್ಷಿಸು. ಓಂ ನಮಃ ಶಿವಾಯ. ಈ ದೇವಸ್ಥಾನದ ಹೆಮ್ಮೆಯ ಶಿವಭಕ್ತ ಅಲಲಲ್ಲ, ಈ ಕಥೆಯ ನಾಯಕ ಅಲಲಲ್ಲ, ಖಳನಾಯಕ, ಎಂಥ ಒಂದು ಸಾಯ್ಲಿ, ಇವನೇ ರಾಜಾರಾಮ. ಒಂಥರ ದೇವಸ್ಥಾನಕ್ಕೆ ಬಿಟ್ಟು ಬಸವಿದ್ದ ಹಾಗೆ. ಇವನ ಕಥೆ ನಾನು ಹೇಳಲ್ಲ, ನೀವೇ ನೋಡಿ. ಜಗದೀಶ್ವರ ನೀನೇ ರಕ್ಷಿಸು. ಹಾಯ್, ನಮಸ್ಕಾರ. ಒಂದು ಮಂಗಳಾರತಿ ಚೀಟಿ ಕೊಡಿ. ಒಂದು 20 ರೂಪಾಯಿ ಕೊಡಿ ಮಾರ್ರೆ. ಹೆಂಗಿದ್ರಿ ರಾಜರಮಣ? ಆರಾಮ? ಎಲ್ಲ ಈಶ್ವರನ್ ಕೃಪಾ ಕಟಾಕ್ಷ. ನಿಮ್ಗಾರು ದೇವಸ್ಥಾನ ಕೆಲಸ ಇತ್ತು, ನಂಗೆ ಅಂತಿತ್ತು. ಒಂದು ಮುಡಿ ಗೆದ್ದಿ, ಊರು ತುಂಬಾ ಸಾಲ, ಇನ್ಯಾರ್ದಾರು ಮನೆ ಕದು ಕೊಯ್ಕಷ್ಟೇ. ಪರರ ದುಡ್ಡು ಪಾಷಾಣಕ್ಕೆ ಸಮಾನ, ಬೇರೆಯವ್ರ ದುಡ್ಡು ತಿಂದು ಬದುಕುಗಾತೆ. ಹೇಳಿ ಮಂಗಳಾರತಿ ಚೀಟಿ. ದೇವ್ರು ಒಳ್ಳೇದು ಮಾಡಿ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ದೇವ್ರಿಗೆ ಕೊಟ್ಟು ದುಡ್ಡು ದೇವ್ರು ತಿಂತ, ದುಡ್ಡಿಪ್ಪದೆ ಮನುಷ್ಯನಿಗೋಸ್ಕರ. ಇವತ್ತು ಒಂದು ಕಲೆಕ್ಷನ್ ಆಗಿ 420 ರೂಪಾಯಿ ನಾ ಇಟ್ಕಂತೆ, ಉಳಿದ ದುಡ್ಡು ದೇವ್ರಿಗೆ ಕೊಡ್ತೆ. ಓಂ ನಮಃ ಶಿವಾಯ. ತಿನ್ನಿ ಸಮ ತಿನ್ನಿ. ದೇವ್ರು ನಂಗೆ ಕೊಟ್ಟದ ನಿಮ್ಗೆ ಕೊಡ್ತಿದ್ದೆ. ದೇವ್ರ ಮನ್ಸು ಮಾಡ್ರಿ ಜಾಸ್ತಿ ಕೊಡ್ತಾ. ತಿನ್ನಿ ಸಮ ತಿನ್ನಿ. ನೀನೆಷ್ಟು ಒಳ್ಳೆವ್ ಮಾರ, ದೇವ್ರ ಕೊಟ್ಟು ಸಂಬಳ ಎಲ್ಲ ನಮ್ಗೆ ಖರ್ಚು ಮಾಡ್ತೆ. ನಿನ್ ಸಂಸಾರಕ್ಕೆ ಸ್ವಲ್ಪ ಇಟ್ಕೋ. ನಮಸ್ಕಾರ ಸರ್. ನಮಸ್ಕಾರ. ರಾಜರಾಮ ಜೋರ್ ಪಾರ್ಟಿ ಮಾಡ್ತಿದ್ದೆ. ಎಂತೆಲ್ಲ ಬಡವ್ರ ಪಾರ್ಟಿ ಸರ್. ಅಯ್ಯೋ ಸಾಯ್ತಾ ಮಾರ. ನಮ್ ಸಂಸಾರದ ಬಗ್ಗೆ ಆಲೋಚನೆ ಮಾಡೋಕೆ ಆ ದೇವರಿದ್ದ. ಇದಕ್ಕೆಲ್ಲ ಅವನೇ ಸೂತ್ರಧಾರ. ಅವ್ ಮಾಡ್ತಾ ನಾ ಮಾಡ್ತೆ ಅಷ್ಟೇ. ತಿನ್ನಿ ಸಮ ತಿನ್ನಿ. ಏನೋ ಮಾರ, ಆ ದೇವ್ರ ನಿಂಗೆ ಇಂಥದ್ದೇ ಬುದ್ಧಿ ಕೊನೆವರೆಗೂ ಕೊಡ್ಲಿ. ಏನೋ ದೇವ್ರ ಶಕ್ತಿ ಕೊಟ್ಟಲ್ಲಾರೆ ನಾ ಮಾಡ್ತೆ. ನೀವ್ ಯಾಕೆ ತಲೆ ಬಿಸಿ ಮಾಡ್ಕೊಂತೀರಿ? ತಿನ್ನಿ ದೇವ್ರು ಕೊಡ್ತಾ ನಾ ತಿಂದಷ್ಟೇ. ಇಷ್ಟ ಪಲ್ ಇತ್ತಲ್ಲ ಮಾರ, ನಂಗೊಂದು 50 ಸಾಕು. ಅಯ್ಯೋ, ಸಾಲ ಕೊಡ್ಕೊಡಿಲ್ಲ, ಯಾವತ್ತು ವಾಪಸ್ ಕೊಡ್ತೆ? ಸದ್ಯದಾಗೆ ಕೊಡುವ ಮಾರ. 50,000 ನಾ ಕೊಡ್ತೆ. ಸರಿ, ಹಂಗಾರೆ ಸಾಲ ಕೊಡುವ ಒಂದು ಸ್ಟಾಂಪ್ ಪೇಪರ್ ಮೇಲೆ ಸೈನ್ ಹಾಕಿ ಕೊಡು. ನಿನ್ ಮೇಲೆ ನಂಬಿಕಿತ್ತ ಆರು ಒಂದ್ ಧೈರ್ಯಕ್ಕೆ. ಅವೇ ನೋಡಿ ಹತ್ನ ಮಾರ. ಫ್ರೆಂಡ್ಶಿಪ್ ಬೇರೆ, ವ್ಯವಹಾರ ಬೇರೆ. ಅಡ್ಲ ನಾಳೆ ಸೈನ್ ಕೊಡ್ತೆ ಪೇಪರಿಗೆ. ಸರಿ ಮಾರೆ, ನಾಳೆ ಬಂದು ದುಡ್ಡು ತಗೊಂಡೋಗ. ನಾನೊಂದು ಬಾರಿ ಬಿಡುವರೆ. ರಾಜರಾಮ ನಾನು ಬತ್ತೆ ಹಂಗಾರೆ. ಸರಿ ಸರ್.
ಎಣ್ಣಿಂದೆಷ್ಟು ಕಹಿ ಅಂತ ಸಕ್ರಿ ಕೈಕ ಕೂಡು ಕತ್ತ ಈ ಎಣ್ಣಿಂದೆಷ್ಟು ಕಹಿ ಅಂತ ಸಕ್ರಿ ಕೈಕ ಕೂಡು ಕತ್ತ ರಿಕ್ಷಾ ಹತ್ತಿ ಮನೆಗೆ ಹೋಗಲೇ ಕದ್ದ ದುಡ್ಡು ಖಾಲಿ ಆಯ್ತಲೇ ಕದ್ದ ದುಡ್ಡು ಖಾಲಿ ಆಯ್ತಲೇ ಬಾಯಿನಲ್ಲಿ ಎಣ್ಣಿ ಬಾಟ್ಲಿ ಕಂಡೆನೋ ಬೀರು ನಮ್ಮ ಜಿನ್ನು ಎಲ್ಲ ಕುಣಿದೇನೋ ನಾ ಕದ್ದು ಕದ್ದು ದುಡ್ಡು ಮಾಡಿಕೊಂಡೆ ಆ ದುಡ್ಡಿನಲ್ಲಿ ಗಾಂಧಿ ತುಂಬ ಕೊಟ್ಟೆ ಕುಡಿಯೋದು ಒಂದೇನು ಮಕ್ಕಳ ಆಟ ಏನು ಕದಿಯೋದು ಒಂದೇನು ಮಕ್ಕಳ ಆಟ ಏನು ಸಿಕ್ಕಿದ್ರೆ ಜೈಲು ಊಟನೇ ದೇವರೊಂದು ಕಲ್ಲು ಅಲ್ವಾ ದುಡ್ಡೇನೆ ದೇವರು ಅಲ್ವಾ ದೇವರೊಂದು ಕಲ್ಲು ಅಲ್ವಾ ದುಡ್ಡೇನೆ ದೇವರು ಅಲ್ವಾ ದೇವರನ್ನೇ ನಾನು ಮಾಡುವೆ ತಾಕತ್ತಿದ್ದೆ ಕೆಳಬರಲಿ ಕೊಡುವುದನ್ನ ಅವನೇ ತಡಿಲಿ ಬಾರಿನಲ್ಲಿ ಎಣ್ಣೆ ಬಾಟ್ಲಿ ಬಂದೆನೋ ನೀರು ನಮ್ಮ ನಿನ್ನು ಎಲ್ಲ ಕುಡಿದೇನೋ ಇವತ್ತಿನ ಕಲೆಕ್ಷನ್ 840 ರೂಪಾಯಿ 340 ರೂಪಾಯಿ ಶಿವನಿಗೆ ಇನ್ನು 500 ರೂಪಾಯಿ ಈ ರಾಮಿಗೆ ಓಂ ನಮ ಶಿವಾಯ ಏನು ಮನಿ ಹಾಳ ನನ್ನ ಮಗನೇ ಅಲ್ಲ ಗುಡ್ಡಿ ಹೆಗುಳ್ನೆ 2 ವರ್ಷದಿಂದ ನಂಬಿಕೆಯಿಂದ ದೇವಸ್ಥಾನ ಲೆಕ್ಕಾಚಾರ ನಿನ್ ಕೊಟ್ರೆ ದೇವ್ರ ದುಡ್ಡು ಉಂಕ್ತೆ ನಾಯಿ ನಾಳೆ ಒಳಗೆ ಕದ್ದದ್ದು ದುಡ್ಡು ತಂದು ಕೊಟ್ರಾಯ್ತು ಇಲ್ಲ ಅಂದ್ರೆ ಹೊಂಡಕ್ಕೆ ಹಾಕಿ ಹುಗಿತೆ ಮಗನೇ ಜಾಗ್ರತೆ. ಹಲೋ, ನಾನು ಗೋಳಿಗುಡ್ಡಲ್ಲಿ ಅನ್ಕೊಂಡಿದ್ದೆ. ನಾನು ಇಲ್ಲಿರೋ ವಿಚಾರನ ಯಾರಿಗೂ ಹೇಳ್ಬೇಡ ಪುಣ್ಯಾತ್ಮ, ಆಯ್ತಾ? ನಮಸ್ಕಾರ ಸರ್. ಹಾ ನಮಸ್ಕಾರ, ಕೂತ್ಕೊಳ್ಳಿ. ಅಂದಾಗೆ ನಮ್ ರಾಜರಾಮ ಕತೆ ಎಲ್ಲಿವರೆಗೆ ಬಂತು? ಸಿಕ್ಕಿದ್ನ ಸರ್? ಅವನ ಹುಡ್ತಿದೆ ಸರ್, ಅವ್ನು ಸಿಕ್ಕ ನೀವು ಟೆನ್ಷನ್ ತಗೋಬೇಡಿ, ಅವನ ಬಿಡುವುದಿಲ್ಲ ಮಾತ್ರ, ಹಿಡ್ದೆ ದೊಡ್ಡ ಕಳ್ಳ ಅವ, ಆದಷ್ಟು ಬೇಗ ಹಿಡೀರಿ. ಅವ್ನು ಹುಡ್ಕೆ ಹೋಗ್ತದೆ ಸರ್, ನೀವು ಟೆನ್ಷನ್ ಹೋಗ್ಬೇಡಿ, ಅವ್ನು ಖಂಡಿತ ಸಿಕ್ಕ ನಾನು ಅವ್ನು ಹಿಡ್ದೆ ಅವನಂತ ಕಳ್ಳ ಇಲ್ಲಿ ಸರ್, ನಾನು ಹಿಡ್ದೆ ನೀವು ಟೆನ್ಷನ್ ತಗೋಬೇಡಿ, ನಾನು ಬಬ್ಬ ಹಂಗಾರೆ ಆದಷ್ಟು ಬೇಗ ಹಿಡೀರಿ. ಹಿಡ್ದೆ ಬತ್ತ ಹಂಗಾರೆ. ಅಲ್ಲ ರಾಜರಾಮ, ಎಲ್ಲಿದ್ದೆ ಮಾರ ನೀನು? ಅಲ್ಲ ಪೊಲೀಸ್ನವರಲ್ಲಿ ಮನೆ ಬಂದಿರಂತೇನು ಮಾರ, ನೀನು ಬರ್ತಿಲ್ಲ ಅಂತ ಹೇಳಿದ್ರೆ ನಿಮ್ಮ ಹೆಂಡತಿ ಮಕ್ಕಳೆಲ್ಲ ಸ್ಟೇಷನ್ಗೆ ಎಳ್ಕೊಂಡು ಹೋದ್ರಂತ ಮಾರ. ಹೋ ಮಾರೆ, ಆ ಪೊಲೀಸ್ನ ವಾಪಸ್ ಆಯ್ತಾ ಮಾರೆ? ಹಾಂ, ಪೊಲೀಸ್ನವ್ರ ಜೊತೆ ಫೋನ್ ಮಾಡ, ನಾ ಬದ್ದೆ. ಎಲ್ಲಿದ್ದೆ ಬಾ ಬಟ್ಟ. ಹಾಂ ಸರಿ ಹಾಂ, ವಾಸ ಆಯ್ತಾ ಮಾರೆ ಪೊಲೀಸ್. ನಾವು ಇದೊಂದು ಜಾಗ ಹೊಡ್ತಿರ್ ಸಾಕು ದೇವ್ರೆ. ತಿಮ್ಮನಲ್ಲೇ ಬನ್ನಿ ಸ್ವಾಮಿ ಬನ್ನಿ. ಎಲ್ಲಿಗೆ ನಾಟ್ಯ ನನ್ನ ಮಗನ ನಡಿಯ ಬೋಡಿ ಗುಡಿ ಹೋಗಂತ್ಯ. ಈ ಬಾಹುಬಲಿ ಅಂತ ಕಂಚಲಿ ಮಾಡ್ತೇನೆ ನಾ. ನಡಿಯ ಪೊಲೀಸ್ ಸ್ಟೇಷನ್ ನಡಿಯ.
ಎಂತಕ್ಕೆ ಮದುವೆ 2 ವರ್ಷ ಆಯ್ತಾ ಟೀ ಬರ್ತಿದ್ ಬಾ. ನಾ ಟೀ ಕುಡಿದ್ರೆ ಚಾವು ಕುಡಿದ್ರೆ ನಿಮ್ಮ ಮಟ್ಟಿ ಗೊತ್ತಿಲ್ಲ. ನಮ್ಮ ವಂಶದವ್ರು ಯಾರು ಪೊಲಿಟಿಷಿಯನ್ ಮೆಟ್ಲು ಹತ್ತಲಿಲ್ಲಪ್ಪ. ನನ್ನ ಮಗ ಹೊತ್ತು ಬಾರ್ದ ನಿನ್ನ ಎತ್ಕಡೆ ಹಾಕ್ತೆ ಪೊಲಿಟಿಷನ್ಗೆ ದೇವ್ರದ್ದು ಕೊಟ್ಟೆ ಗೋಳಿ ಬಿಟ್ಟು ಹೋಗ್ಕಂತ್ಯ. ನನ್ನ ಮಗನ ನಡಿ ಪೊಲಿಟಿಷನ್ಗೆ. ಓಂ ನಮ್ ಶಿವಾಯ. ಅಲ್ಲ ಮರ ಕೋಟಿ ಕೋಟಿ ಕದ್ದಾರ ಊರು ತುಂಬ ತಿಂತಿದ್ರು ಅಂತದ್ರಿಗೆ ಚಿಲ್ಲರೆ ಕಸ್ಕೊತಾವ. ನನ್ನ ಮೇಲೆ ಯಾಕೆ ಮಾರ ನಿಮ್ಮ ಕಣ್ಣು? ನಿಮ್ಗೆ ಅಂತಾರೆ ಸಮಥಿಂಗ್ ಕೊಡುವ. ನನ್ನ ಮಗನ ನಾಯಿ ಬುದ್ಧಿ ನಂಗಿಲ್ದ. ನನ್ನ ಮಗನೇ ಎಷ್ಟೊಂದು ದೇವ್ರ ದುಡ್ಡು ಕದ್ದಿಪ್ರ ಆರೆ ಕೋರ್ಟ ಶಿಕ್ಷೆ ತಪ್ಪೇ ಇರ್ಬೋದು. ಒಂದಲ್ಲ ಒಂದಿನ ದೇವ್ರ ಕೋರ್ಟಕ್ಕೆ ಶಿಕ್ಷೆ ಆಯೇ ಆಗ್ತಾರ ನನ್ನ ಮಕ್ಕಳಿಗೆಲ್ಲ. ಇನ್ನು ಮಾತ್ರ ನಾನು ಬಿಡುದಿಲ್ಲ. ನಡಿಯ ನನ್ನ ಮಗನ ನಡಿಯ. ನನ್ನ ಮಗನ ಓಂ ನಮ ಶಿವಾಯ. ಓಂ ನಮ ಶಿವಾಯ. ನಡಿಯ. ಅಪ್ಪ, ನಾನಪ್ಪ ನಿಮ್ಮ ಮಗ. ಈ ಪ್ರಪಂಚವನ್ನು ನೋಡೋದಕ್ಕಿಂತ ಮುಂಚೆ ನನ್ನನ್ನು ಅಪರಾಧಿ ಮಗನನ್ನಾಗಿ ಮಾಡಿದ್ರಲ್ಲಪ್ಪ. ನಾನು ಏನು ಅನ್ಯಾಯ ಮಾಡಿದ್ದೆ ನಿಮಗೆ? ನಾನು ಹೇಗೆ ಈ ಸಮಾಜವನ್ನು ಎದುರಿಸಿದೆ? ಈ ಸಮಾಜವನ್ನು ಎದುರಿಸುವುದೇ ನನಗೊಂದು ದೊಡ್ಡ ಭಯ.